ಎಲ್ಲರಿಗೂ ನಮಸ್ಕಾರ. ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಅದೇ ಇವತ್ತು ನಾವು ಕೇರಳದ ಪ್ರವಾಸದ 2ನೇ ದಿನ. ಸೆಲಿನಕ್ಕನ 2 ಅಕ್ಕಂದ್ರ ಮನೆಗೆ ಹೋಗಿ ಆಮೇಲೆ ಒಂದು ತಮ್ಮ ಇದ್ದಾರೆ, ಅವ್ರ ಮನೆಗೆ ಹೋಗಿತ್ತು. ಇದು ಅವರ ದೊಡ್ಡಕ್ಕನ ಮನೆ. ಅವರು ಈಗ ಇಲ್ಲೇ ಇದ್ದರು, ಅಮೇರಿಕಾದಲ್ಲಿ ಇದ್ದಿದ್ರು ಮೊದಲು. ಇವರೇ ಅವರ ದೊಡ್ಡಕ್ಕ, ಅಲ್ಲಿ ಮಲ್ಕೊಂಡಿದ್ದಾರಲ್ಲ ಅವರು. ಅವರದ್ದು ಮಕ್ಕಳೆಲ್ಲ ಅಮೇರಿಕಾದಲ್ಲೇ ಇರೋದು. ಅದೇ ಫಸ್ಟಿಗೆ ಫೋಟೋ ತೋರಿಸಿದ್ನಲ್ಲ, ಅದೆಲ್ಲ ಅವರ ಮಕ್ಕಳು. 2ನೇ ಮಗಳಿಗೆ 9 ಜನ ಮಕ್ಕಳಂತೆ. ಮಕ್ಕಳಂದರೆ ತುಂಬ ಇಷ್ಟ ಅಂತೆ, ಹಾಗಾಗಿ 9 ಜನ ಮಕ್ಕಳಂತೆ. ಇದು ಅವರದ್ದು ಸೆಲಿನಕ್ಕನ 2ನೇ ಅಕ್ಕ. ಅವರಿಗೆ ಈಗ ಸ್ವಲ್ಪ ನೆನಪು ಹೋಗೋದು, ಎಲ್ಲ ನೆನಪಿರೋದಿಲ್ಲ ಒಂಥರ. ಇವರು ದೊಡ್ಡಕ್ಕನಿಗೂ ಸ್ವಲ್ಪ ಹುಷಾರಿಲ್ಲ. ನಮ್ಮದೆಲ್ಲ ಅವರಿಗೆ ಮುಖ ಪರಿಚಯ ಉಂಟು, ಯಾಕಂದರೆ ನಾವು ರಾಣಿ ಮದುವೆಗೆ, ಜಾಕಿ ಮದುವೆಗೆಲ್ಲ ಹೋಗಿದ್ದಿತ್ತಲ್ಲ, ಹಾಗಾಗಿ ಅವರಿಗೆ ಗೊತ್ತುಂಟು. ಅವರದೇ ಹೇಳೋದಂತೆ, ನಿಮಗೆ ಎಷ್ಟು ಒಳ್ಳೆ ಫ್ರೆಂಡ್ಸ್ ಎಲ್ಲ, ಖುಷಿ ಆಗ್ತದೆ ಅವರ ಪ್ರೀತಿ ನೋಡಿಯೇ ಖುಷಿ ಆಗ್ತದೆ ಅಂತ ಸೆಲಿನಕ್ಕನ ಹತ್ರ ಅವ್ರು ಹೇಳ್ತಿದ್ರಂತೆ. ನಾವೆಲ್ಲ ಒಟ್ಟಿಗೆ ನಿಂತು ಒಂದು ವಿಡಿಯೋ ಮಾಡುವ ಅಂತೇಳಿ ಮಾಡ್ತು. ಅವರ ತಮ್ಮನೂ ಇದೇ, ಅವರ ತಮ್ಮ ಸೆಲಿನಕ್ಕನ ತಮ್ಮ. ಇವರೇ ನಮಗೆ ಎಲ್ಲ ಕಡೆ ಕರ್ಕೊಂಡು ಹೋದದ್ದು. ಪಾಪ ರಾಣಿ ಮದುವೆಗೆ ಹೋದಾಗ ಅವರು ದೊಡ್ಡಕ್ಕನೇ ನಮಗೆಲ್ಲ ತಿರುಗಿಸಿದ್ದಿದ್ರು. ಒಂದು ದಿವಸ ಇಡೀ ಅವರು ನಮ್ಮನ್ನು ಕರ್ಕೊಂಡೆಲ್ಲ ಕಡೆ ತಿರುಗಿಸಿದ್ದಿದ್ರು. ಅದೇ ನೆನ್ಪು ಮಾಡ್ತಾ ಇತ್ತು. ಇವರದ್ದು ಗಂಡ, ಅದು ದೊಡ್ಡಕ್ಕನ ಗಂಡ, ಅವರು ಈಗ ಇಲ್ಲ, ತೀರಿ ಹೋಗಿದ್ರು. ಅವರು ಅಮೇರಿಕಾದಲ್ಲೇ ಇದ್ದಿದ್ರು. ಅದೇ ಇವರೀಗ ಇಲ್ಲೇ ಬಂದು ಇಲ್ಲೇ ಇದ್ದರು. ಈಗ ದೊಡ್ಡ ಮನೆ ತಗೊಂಡು ಸುಮಾರು ಮನೆ ಉಂಟು ಅವರದ್ದು. ಈಗ ಈ ಮನೆ ತಗೊಂಡು ಎಲ್ಲ ಕೆಲಸ ನಡೀತಾ ಉಂಟು. ಈಗ ಬಂದು ಹೆಚ್ಚು ಟೈಮ್ ಆಗಲಿಲ್ಲ ಅಂತೆ. ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದರು. ಅವರ ತಮ್ಮ ಇದ್ದಾರಲ್ಲ, ಸೆಲಿನಕ್ಕನ ತಮ್ಮನ ಮಗನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದರು, ಇದೇ ಮನೆಯಲ್ಲಿ ಇದ್ದರು. ಹಾಗಾಗಿ ಅವರಿಗೆ ಸ್ವಲ್ಪ ಒಳ್ಳೆಯದಾಗ್ತದೆ. ಮತ್ತು ಅದೇ ಇವರನ್ನು ನೋಡ್ಕೊಳ್ಳಿಕ್ಕೆ ಒಂದು ನರ್ಸ್ ಇದ್ದರು, ಅವಳೇ ಅಡುಗೆ ಎಲ್ಲ ಮಾಡಿಕೊಡೋದಂತೆ. ಹಾಗಾಗಿ ಪರವಾಗಿಲ್ಲ. ಕೆಲಸ ಎಲ್ಲ ನಡೀತಾ ಉಂಟು. ನಾವು ಹೋಗುವಾಗ ಅದೇ ಗಾರ್ಡನಿಂಗಿಗೆಲ್ಲ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಿದ್ರು ಕೆಲವರೆಲ್ಲ. ಇದು ಒಳಗೆ ಸಹ ಹಾಗೆ ತುಂಬ ಕೆಲಸ ನಡೀತಾ ಉಂಟಂತೆ, ಇನ್ನು ಮಾಡಲಿಕ್ಕಿತ್ತಂತೆ. ಅವರಿಗೊಂದು ಭಾರಿ ಖುಷಿ ಆಯ್ತು ಅವರಿಗೆ. ನಾನದೇ ಹೇಳಿದೆ, 4 ವರ್ಷ ಆಯ್ತು ಇದು ಇನ್ನೊಂದು ಕಡೆ ಕಾಣ್ತು ನಮಗೆ. ಎಲ್ಲಿ ಹೋಯ್ತು ಎಲ್ಲಿ ಬಂತಂತಲೇ ಗೊತ್ತಾಗಲಿಲ್ಲ. ಇದು ಇನ್ನೊಂದು ಸಿಟ್ ಔಟ್ ಥರ ಇತ್ತಪ್ಪ, ಎಂಥದಂತಾನೆ ಗೊತ್ತಾಗಲಿಲ್ಲ. ಅಂದರೆ ಅದೇ ತುಂಬ ರೂಮ್ ಇತ್ತು ಅಂತಾರೆ. ಇದೀಗ ಮೇಲೆ ಬಂತು. ನಾವು ಈಗ ಎಲ್ಲ ಕೆಲಸ ಆಗಿ ಅದೆಲ್ಲ ಸೆಟ್ ಮಾಡಿದ ಮೇಲೆ ತುಂಬ ಚೆಂದ ಆಗ್ಬೋದು ನೋಡಲಿಕ್ಕೆ. ಇಲ್ಲ ಸುಮ್ಮನೆ
ಇದೊಂಚೂರು ಸಣ್ಣ ಬಾಲ್ಕನಿ ಥರ ಇತ್ತಪ್ಪ. ಇಲ್ಲಿಂದ ಅದೇ ತೋರುತ್ತೆ ಕೆಳಗಡೆ, ಅದೇ ಅವರೆಲ್ಲ ಕೆಲಸ ಮಾಡ್ತಾಯಿದ್ರಪ್ಪ, ಗಾರ್ಡನಿಂಗ್ಗೆ ಮಣ್ಣೆಲ್ಲ ಹಾಕೋದೆಲ್ಲ ಮಾಡ್ತಾಯಿದ್ರು. ಹೌದು, ಇದು ತಮ್ಮನ ಅವರು ಮೊಮ್ಮಕ್ಕಳು ಎಲ್ಲ ಪಿಯಾನೋ ಎಲ್ಲ ಒಳ್ಳೆ ಬಾರಿಸ್ತಾರಂತೆ. ಆ ಮಕ್ಕಳು ಪಿಯಾನೋ ಒಳ್ಳೆ ಬಾರಿಸಿದ್ರು ಅಂತ ಹೇಳ್ತಾ ಇದ್ರು. ಅದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲೇ ಇತ್ತು. ಇಲ್ಲೀಗ ಅದೇ ಅವರದ್ದು ಸೆಲಿನಕ್ಕನ ತಮ್ಮನ ಮಗನ ಹೆಂಡತಿ ಈ ರೂಮಲ್ಲಿದ್ದರು. ಅವರದೇ ಅವ್ರ ಹತ್ರನೇ ಮಾತಾಡಿಸ್ತಾ ಇತ್ತು. ಅವ್ರು ಆ್ಯಕ್ಚುಲಿ ಶಿವಮೊಗ್ಗದಲ್ಲೂ ಇದ್ದಿದ್ರಂತೆ, ಹಾಗಾಗಿ ಕನ್ನಡ ಬರುತ್ತಂತ ಹೇಳ್ತಾ ಇದ್ರು, ಅರ್ಥ ಆಗತ್ತಂತ ಬರ್ತದೆ. ಶಿವಮೊಗ್ಗದಲ್ಲಿ ನಾವು ಸಾಗರ ಅಲ್ಲಿದ್ರ ನಂಜಪ್ಪ ಹಾಸ್ಪಿಟ್ಲಲ್ಲಿ. ಆ ರೂಮ್ ಪಕ್ಕದಲ್ಲೇ ಒಂದು ರೂಮ್ ಇತ್ತು, ಅದೇ ಪಾರ್ಟಿಷನ್ ಥರ ಮಾಡಿದ್ರು. ಅದು ಅಲ್ಲಿ ಮಕ್ಕಳಿದ್ರು, ಅವ್ರನ್ನ ಕರಿತಾ ಇದ್ರು. ಬಾಗಿಲು ತೆರೆದ್ರೆ ಒಂದೇ ಇದಾಗ್ತದೆ, ಬಂದು ಮಾಡಿ ಇಟ್ರೆ ಅವಳಿಗೆ ಒಂದ್ಸಲ ನಿಗಲಾರಿ ಡಿಸ್ಟರ್ಬ್ ಮಾಡಿದಾಗ. ಎರಡು ಹೆಣ್ಣು ಮಕ್ಕಳಂತೆ, ಅದರಲ್ಲಿ ಎರಡನೇ ಅವಳೇನೋ ಆ್ಯಡಲ್ಲಿ ಬರ್ತಾಳಂತ ಅವ್ರು ಹೇಳ್ತಾ ಇದ್ರು. ಬನ್ನಿ ಒಂದ್ಸಲ ಕರ್ನಾಟಕಕ್ಕೆ. ನಾವು ಸಾಗರದಲ್ಲಿರೋದು, ಸಾಗರಕ್ಕೆ ಬನ್ನಿ. ಸಾಗರ ಸರಿ ಮಾಡೋಕ್ಕಿತ್ತಲ್ಲ ಇನ್ನೆಲ್ಲ ಮಾಡ್ಕೊ. ಅಲ್ಲ, ಅವ್ರಿಗೀಗ ಅವರೆಲ್ಲಾರು ಸರಿ ಇದ್ದೀರ ಬೇಡ, ನಾವು ಮತ್ತೆ ಎಲ್ಲರಿಗೂ ಒಂದೊಂದು ರೂಮ್, ಎಲ್ಲರೂ ಮಾತಾಡಿದ್ರೆ ರೂಮ್ ಒಂದೇ, ಒಂದೊಂದು ಸಲ ಇದು ಮೊದ್ಲೊಂದು ಮನೆ ಇತ್ತಿತ್ತು, ಅದರಿಂದ ಪೂರ ತಗಿಲ್ಲ ಮಾತ್ರ ಡಬಲ್ ಕಳ್ಸಿ ಹೋಮ್ ಥಿಯೇಟರ್ ಮಾಡ್ಬೇಕಂತ. ಅದಾನ ಮಾಯಕ ಹೋಮ್ ಥಿಯೇಟರ್, ಇದೆ ಹೋಮ್ ಥಿಯೇಟರ್ ಮಾಡ್ಲಿ ಆಗ್ಲಿ ಕೆಲಸ ಆಗ್ತಾ ಉಂಟು ಕೆಲಸ. ಆಗ್ತಾ ಇತ್ತು ಅಷ್ಟೇ. ನಿಮ್ಮ ಸೊಸೆಯನ್ನು ನೋಡಿತ್ತು, ನಿಮ್ಮ ಮೊಮ್ಮಗ ಎಷ್ಟೊಂದು ಭಾರಿ ಚಂದ ಇದೆಲ್ಲ ತೋರಿಸಿದ್ದು. ಹೌದು, ಜೋರು ಮಳೆ ಬರಲಿಕ್ಕೆ ಶುರು ಆಯಿತು. ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ನಾವು ಆಮೇಲೆ ನೆಕ್ಸ್ಟ್ ಅವರದ್ದು ಅಕ್ಕ, ಇನ್ನೊಂದು ಅಕ್ಕ ಇದ್ದರು, ಅವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಅಲ್ಲಿಂದ ಹೊರಡ್ತೀವಿ. ಆ್ಯಡಲ್ಲಿ ಬರ್ತಾಳಂತ ಹೇಳಿದ್ದಲ್ಲ, ಇವಳೇ ಎರಡನೇ ಮಗಳಂತೆ. ಅಲ್ಲಿಂದ ಹೊರಟು ಅಷ್ಟೊತ್ತಿಗೆ ಒಂದು ಸ್ಕೂಲ್ ಸಿಕ್ಕಿದ್ದು, ಅವ್ರು ಅದ್ರ ಬಗ್ಗೆ ಹೇಳ್ತಾ ಇದ್ರು. 4,000
ಆ ಸ್ಕೂಲಲ್ಲಿ 4,000 ಮಕ್ಕಳು ಕಲಿತಾ ಇದ್ರಂತೆ. ಅದಕ್ಕೆ ನಮ್ಗೆ ಆಶ್ಚರ್ಯ ಆಯಿತು. ಚೆಲಿನಕ್ಕಂದು ಇನ್ನೊಂದು ಅಕ್ಕನ ಮನೆ ಲೂಸಿ ಅಕ್ಕ ಅಂತೇಳಿ, ಅಲ್ಲಿ ಹೋದದ್ದು ನಾವು ಈಗ. ನಾನು ಮತ್ತೆ ಇವರು ಪಿಕ್ಚರಿಗೆ ಹೋಗ್ತಾರೆ. ಇವರು ಸೆಲಿನಕ್ಕನ ಅಕ್ಕನ ಸೊಸೆ ಮತ್ತು ಅವರದ್ದು 2 ಹೆಣ್ಣು ಮಕ್ಕಳು. ಚಂದ ಮಾತ್ರ, ಮತ್ತು ಪಾಪ ಎಲ್ಲರೂ ಖುಷಿಯಾಗತ್ತೆ. ಅಲ್ಲಿಂದ ಸೀದಾ ಸೆಲಿನಕ್ಕನ ತಮ್ಮನ ಮನೆಗೆ ಬಂತೆ. ಆ್ಯಕ್ಚುಲಿ ತಮ್ಮನ ಮನೆಯಲ್ಲಿ ತಿಂಡಿ ಎಲ್ಲ ತುಂಬ ಥರ ತಿಂಡಿ ಎಲ್ಲ ಕೊಟ್ಟಿದ್ರು ಅವರು. ನಾವು ತಿನ್ನೋ ಥರದ್ದೆಲ್ಲ ತಿಂಡಿ ಇದ್ದಿತ್ತು, ಅದನ್ನೆಲ್ಲ ಕೊಟ್ಟಿದ್ರು. ಅದು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಅದೇ ನನಗೆ ಬೇಜಾರು. ಅವರ ಹೆಂಡತಿ ಒಟ್ಟಿಗೆ ಒಂದು ಫೋಟೋ ತೆಗಿಬೇಕಂತ ಅಂದ್ಕೊಂಡಿತ್ತು, ಅದು ಆಗಲಿಲ್ಲ. ಈಗ ಹೊರಗೆ ಬಂದ ಮೇಲೆ ಇವರು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ರು. ಒಳ್ಳೆ ಅವರ ಮನೆಯ ಹೊರಗಡೆ ತೋಟದಲ್ಲಿ ಸುಮಾರು ಬಗೆದು ಇದು ಮಾವಿನ ಮರ ಉಂಟು. ಒಂದು ಮಾವಿನ ಮರ ಅಂತೂ ಒಂದು KGಗೆ 1,000 ರೂಪಾಯಿವರೆಗೂ ಇರುವ ಮಾವಿನ ಮರ ಉಂಟಂತೆ ಅವ್ರ ಹತ್ರ. ಅಷ್ಟು ಒಂಥರ ತೋಟದ ಬಗ್ಗೆ ಒಳ್ಳೆ ನಾಲೆಜ್ ಉಂಟು ಅವರಿಗೆ. ಅವರೆಲ್ಲರೂ ಒಂಥರ ಆಸೆ ಮಾಡೋದು ನೋಡಬೇಕು, ನಮ್ಮನ್ನು ಒಂಥರ ಪ್ರೀತಿ ಮಾಡೋದು, ಅಷ್ಟು ಒಂಥರ ಖುಷಿ. ಇವರೆಲ್ಲರೂ ಅಂದರೆ ನಾವು ಬಸ್ರೂರಿಗೆ ಬಂದಾಗ ನಾವು ಮೀಟ್ ಆಗಿದ್ದಿತ್ತು, ಹಾಗಾಗಿ ನಾವೆಲ್ಲರೂ ಗುರ್ತವೇ ಅವರಿಗೆ. ಆದರೂ ಒಂಥರ ಒಂದು ಮನೆಯವ್ರ ಥರನೇ ಒಂಥರ ಆಸೆ ಮಾಡೋದು, ಮಾತಾಡೋದು, ಅದೇ ಒಂಥರ ನಮಗೆ ಬೇಕಾದದ್ದು ಅದೇ ಅಲ್ವಾ. ಯಾರ ಮನೆಗೆ ಹೋಗಲಿ ನಮ್ಮನ್ನು ಆತ್ಮೀಯವಾಗಿ ಮಾತಾಡಿಸ್ಬೇಕು, ಯಾರೇ ಆಗಲಿ, ನಾವೇ ಆಗಲಿ. ಬೇರೆಯವ್ರು ಬಂದಾಗ ಅವರನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಇರ್ತದೆ. ಅವರಿಗೂ ಅಷ್ಟು ಖುಷಿ ಆಗಬೇಕು. ನಮ್ಮ ಮನೆಗೆ ಬಂದರೆ ನಾವು ಇನ್ನೊಬ್ಬರ ಮನೆಗೆ ಹೋದಾಗ ಅವರಿಗೂ ಅಷ್ಟು ಖುಷಿ ಆಗಬೇಕು. ಅದೇ ಒಂದು ಆತ್ಮೀಯತೆ, ಪ್ರೀತಿ ಇಬ್ರಿಗೂ ಆ ತರ ಇಂಟ್ರೆಸ್ಟ್ ಉಂಟಲ್ಲ, ಹಾಗಾಗಿ ಅಮ್ಮ ಇದೇ ತರ. ಹೌದಾ? ಇವರಿಗೆ ಸೆಲಿನಕ್ಕನ ತಮ್ಮನಿಗೆ, ಅವ್ರ ತಮ್ಮನ ಹೆಂಡತಿಗೂ ಹಾಗೆ ತೋಟದಲ್ಲಿ ಒಳ್ಳೆ ತುಂಬ ಇಂಟ್ರೆಸ್ಟ್. ಒಳ್ಳೆ ರೀತಿ ಬೆಳೆಸಿದ್ರೆ ಎಲ್ಲ ತೋಟ ಯಾವ ರೀತಿ ಉಂಟು ಗೊತ್ತುಂಟ. ಖುಷಿ ಆಗ್ತದೆ ನೋಡಲಿಕ್ಕೆ. ಮತ್ತು ಅವರಿಗೆ ಅದರ ಬಗ್ಗೆ ಒಳ್ಳೆ ನಾಲೆಜ್ ಉಂಟು. ಹಾಗಾಗಿ ಅದು ತೋಟವೂ ಅಷ್ಟೇ ಚಂದ ಮಾಡ್ಕೊಂಡಿದ್ದಾರೆ. ಅವರು ಸೀತಾಫಲ ಬಿಟ್ಟಿತ್ತು, ಇಬ್ಬರು ಗಂಡ ಹೆಂಡತಿ ಒಟ್ಟಾಕೊಂಡು ಕಷ್ಟಪಟ್ಟು ಕೊಯ್ತಾ ಇದ್ರು ನಮಗೋಸ್ಕರ. ದೂರದಿಂದ ತೆಗೆದೆ. ನೋಡಿದ್ರಿ ಅಲ್ಲ, ಎಲ್ಲರೂ ಎಷ್ಟು ಆಸೆ ಮಾಡಿ ಆತ್ಮೀಯತೆಯಿಂದ ಮಾತಾಡ್ಸಿದ್ರಂತ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ದೇವರವರನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಬಾಯ್, ಸಿ ಯು.